ಕೇಳುವ ಒಬ್ಬೊಬ್ಬರು ಎಲ್ಲ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಪ್ಪ ಇವತ್ತು ನನ್ನ ಸತ್ಯ ಗೊತ್ತಾಯಿತು, ಇದು ನಾನು ಇದನ್ನು ಅರ್ಥ ಮಾಡಿಕೊಂಡು ಶರೀರದಲ್ಲಿ ಒಂದು ಕಾರ್ಯ ಮಾಡುವ ಕಾರ್ಯ ಅಲ್ಲ, ಇದು ಅಭ್ಯಾಸ ಮಾಡಿ ಮಾಡುವ ಕಾರ್ಯ ಅಲ್ಲ. ನಿನ್ನ ವಾಕ್ಯವು ಆತ್ಮವಾಗಿ ನನ್ನಲ್ಲಿ ಬಂದು ನನ್ನ ಆತ್ಮದೊಂದಿಗೆ ಒಂದಾಗುವಾಗ ಆ ವಾಕ್ಯದ ಆತ್ಮದ ಕ್ರಿಯೆ, ಆ ವಾಕ್ಯದ ಆತ್ಮದ ಫಲ, ಆ ವಾಕ್ಯದ ಆತ್ಮದ ಮಹಿಮೆ ನನ್ನ ಶರೀರದಲ್ಲಿ ಕಾರ್ಯ ಮಾಡುವಾಗ ನನ್ನ ಶರೀರ ಅನುಭವಿಸುವ ಕಾರ್ಯ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಇವತ್ತು ಕೂಡ ಪಾಸ್ಟರ್ ರಿವೀಲಿಂಗ್ ಸೀಕ್ರೆಟ್ಸ್, ದೇವರ ಸೀಕ್ರೆಟ್ಸ್ ಅಂದ್ಬಿಟ್ಟು ಆ ವಾಕ್ಯದ ತುಂಬ ನನ್ನನ್ನು ಮುಟ್ತು. ಯಾವುದು, ಪೌಲ್ ಬಂದು ನಡುತ್ತಾನೆ, ಅಪೋಲೋಸ್ ಬಂದು ನೀರು ಉಯ್ತಾನೆ, ಆದರೆ ಬೆಳೆ ಬರೋದು ದೇವರಿಂದ. ಸೊ ಇಲ್ಲಿ ಕೂಡ ನೋಡಿ, ಇಲ್ಲಿ ಇದನ್ನು ನೋಡುವಾಗೆಲ್ಲ ಕೂಡ ಇಲ್ಲಿ ಏನೋ ಪೌಲ್ ಅದನ್ನ ಮಾಡಿದ್ರಿಂದಲೇ, ಅಪೋಲೋಸ್ ಇದ್ರ ಮಾಡಿದ್ರಿಂದಲೇ ಇದು ದೇವರು ಅದಕ್ಕೆ ಅದು ಬೆಳೆಯುವ ಹಾಗೆ ಮಾಡಿದ್ದು. ಈ ಉದಾಹರಣೆ ಅವರು ಸೀಡ್ ಯಾವ ರೀತಿ ಒಂದು ಬೀಜ ಎಂಬುವ ವಾಕ್ಯ ಬಿತ್ತುವಾಗ ಆ ಬೀಜವನ್ನು ಬೆಳೆಯುವ ಹಾಗೆ ನೀರು ಹಾಕ್ಬೇಕು. ಆ ನೀರು ಹಾಕಿದ್ರೇನೆ ಅದಕ್ಕೆ ಬೆಳೆ ಬರೋದು. ಅವಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ಈಗ ಪಾಲ್ ಆ ಬೀಜವನ್ನು ಬಿತ್ತಬೇಕಾದ್ರೂ ಬೀಜ ಅನ್ನೋದು ಮೂಲ ಯಾವುದು? ದೇವರು, ಸೋರ್ಸ್ ದೇವರೇ. ಸೊ ದೇವರಿಂದ ಬರದೇ ಇರೋದು ಮನುಷ್ಯ ಬಿತ್ತಲಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಸ್ಟ್ರಕ್ಚರ್ ಅನ್ನೋದು. ಆ ಸ್ಟ್ರಕ್ಚರ್ ದೇವರಿಂದ ಉಂಟಾಗಿರ್ಬೇಕು. ಈಗ ಅಪೋಲೋಸ್ ಅದಕ್ಕೆ ನೀರು ಹಾಕ್ದ ಅಂತ ಇದೆ. ಈಗ ನೀರು ಯಾರ್ದಾಗಿದೆ? ನೀರಿಗೆ ಸೋರ್ಸ್ ಯಾರು? ದೇವರದೇ. ಹಾಗಾದ್ರೆ ಇಲ್ಲಿ ಮಾಡುವನು ಏನಾದ್ರೂ ಇರಲಿ, ಅದರ ಸ್ಟ್ರಕ್ಚರ್, ಅದರ ಸೋರ್ಸ್, ಅದರ ಮೂಲ ದೇವರಿಂದ ಉಂಟು ಮಾಡಿರ್ಬೇಕು, ದೇವರಿಂದ ನಡೆಸಲ್ಪಡಬೇಕು. ಆವಾಗಲೇ ದೇವರು ಅದನ್ನ ಬೆಳೆಯ ಹಾಗೆ ಮಾಡುವುದು. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈಗ ಇದಕ್ಕೆ ಇನ್ನೊಂದೇ ರೆವಲ್ಯೂಷನ್ ಕೊಡ್ತೀನಿ, ತುಂಬಾ ಗಮನದಿಂದ ಕೇಳಿ. ಬೀಜವಾಗಿರುವುದು ವಾಕ್ಯ, ಬೀಜವಾಗಿರೋದು ವಾಕ್ಯ. ಆ ವಾಕ್ಯ ಸೋರ್ಸ್ ಯಾರು? ದೇವರು. ಅದೆಲ್ಲಿದೆ? ಆತ್ಮದ ಮಂಡಲದಲ್ಲಿ. ವಾಕ್ಯ ಯಾರನ್ನ ಸೂಚಿಸುತ್ತೆ? ಜೀಸಸ್. ಎಲ್ಲ ಹೇಳಿ ಜೋರಾಗಿ, ಜೀಸಸ್. ಸೊ ಜೀಸಸ್ ಎಂಬುವ ವಾಕ್ಯವನ್ನು ಪೌಲ್ ಬಿತ್ತಿದ. ಈಗ ಮತ್ತೆ ಅಪೋಲೋಸ್ ಎಂಬುವನ್ ಬಂದು ನೀರು ಹಾಕ್ದ. ನೀರು ಮತ್ತೆ ಯಾವುದಕ್ಕೆ ಹೋಲಿಕೆ? ವಾಕ್ಯಕ್ಕೆ ಹೋಲಿಕೆ. ವಾಕ್ಯ ಯಾರಾಗಿದ್ದಾರೆ? ಜೀಸಸ್. ಹಾಗಾದ್ರೆ ಇಲ್ಲಿ ಅದನ್ನ ಚೆನ್ನಾಗಿ ನೋಡ್ಬೇಕು, ಬೆಳೆಸ್ಬೇಕು ಅನ್ನುವ ನೀರು ಕೂಡ ಯಾರಾಗಿದೆ? ಜೀಸಸ್. ಎಲ್ಲ ಹೇಳಿ ಜೋರಾಗಿ, ಜೀಸಸ್. ಸೊ ಬೀಜವಾಗಿ ಜೀಸಸ್ ಪ್ರಕಟವಾಗಬೇಕು, ನೀರಾಗಿ ಜೀಸಸ್ ಪ್ರಕಟವಾಗಬೇಕು. ಆವಾಗಲೇ ಬೆಳೆಯೋದು ಕೂಡ ಜೀವವಾಗಿ ಯೇಸುವೆ ಪ್ರಕಟವಾದ್ರೆ ಮಾತ್ರನೇ ಅಲ್ಲಿ ಫಲವನ್ನು ನೀವು ಅನುಭವಿಸಕ್ಕೆ ಸಾಧ್ಯ. ಈಗ ಹೇಳೋಣ, ಜೀಸಸ್ಸೇ ಬೀಜ, ಜೀಸಸ್ಸೇ ಬೆಳವಣಿಗೆ ಮಾಡುವ ನೀರು, ಜೀಸಸ್ಸೇ ಆ ಇನ್ಕ್ರೀಸ್ ಆಗೂ ಇದ್ದಾರೆ, ಹೆಚ್ಚಾಗುವ ಕಾರ್ಯವು ಯೇಸುವಾಗೇ ಇದ್ದಾರೆ. ಸೊ ಹಾಗಾದ್ರೆ ನಮ್ಮ ಇರುವಿಕೆ, ನಾವು ಅನುಭವಿಸುವುದು ಎಲ್ಲ ಯೇಸು 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 ಎಂಬುದರಲ್ಲೇ ಇದೆ. ಹಲ್ಲೆಲೂಯಾ. ಇವತ್ತು ಆತನನ್ನ ಬಿಟ್ಟು ನಾವು ಬೇರೆ ರೀತಿ ಯೋಚನೆ ಮಾಡಂಗಿದ್ರೆ, ಇಲ್ಲ ಏನಾದ್ರೂ ಕಾರ್ಯಗಳು ಮಾಡೋಂಗಿದ್ರೆ, ಅದು ಎಲ್ಲ ದೇವರ ರೂಪಕ್ಕೆ, ದೇವರ ಸೃಷ್ಟಿಗೆ, ದೇವರ ರೂಪಾಂತರಕ್ಕೆ ಹೋಲಿಕೆಯಾಗಿ ಇಲ್ಲದೆ ಇರುವುದು. ಈಗ ಇಮ್ಯಾಜಿನ್ ಮಾಡಿ ನೋಡಿ, ಈಗ ಪಾಲ್ ಬಿತ್ತಿದ್ದು ಬೀಜ ಎನ್ನುವ ಸೋರ್ಸ್ ಯೇಸುವೆ. ಈಗ ಪಾಲ್ ಅದನ್ನ ಬಿಟ್ಬಿಟ್ಟು ಬೇರೆ ಏನಾದ್ರೂ ಹೇಳಿದ್ರೆ, ಈಗ ಯೇಸು ಇಲ್ಲದೆ ಇರಿದ್ರೆ ಇಲ್ಲಿ ನೀರು ಹಾಕಿದ್ರೆ ಏನಾಗ್ತಾ ಇತ್ತು? ಅದು ನೀರು ಕೂಡ ಅಲ್ಲಿಂದ ಸೋರ್ಸ್ ಇಲ್ಲದೆ ಇರೋದ್ರಿಂದ ಅದು ಬೆಳೆಯೋದಿಲ್ಲ. ಇಲ್ಲಿ ಅದು ದೇವ್ರದಿಲ್ಲ, ನೀರು ಹಾಕೋದು ದೇವ್ರದಿಲ್ಲ, ಹಂಗ ಫಲ ಮಾತ್ರ ದೇವರಿಂದ ಹೆಂಗೆ ಅದನ್ನು ನೋಡಕ್ ಸಾಧ್ಯ? ಇವತ್ತು ನಾವು ಶರೀರ ಪ್ರಕಾರವಾಗಿ ನಾವು ವಾಕ್ಯ ಬೀಜ ಎಂಬುವ ಬಿತ್ತುವ ಫಸ್ಟ್ ಸ್ಟೆಪ್ಪೇ ತಪ್ಪಾಗಿರೋದ್ರಿಂದಲೇ ನಮಗೆ ಯಾವುದು ಫಲಗಳು ಬರ್ತಾ ಇಲ್ಲ. ಸೊ ಅದರಿಂದ ಅರ್ಥ ಮಾಡ್ಕೊಳ್ಳಿ, ದೇವರು ರೂಪಿಸ್ತಾರೆ ಅಂತ ಹೇಳಿದ್ರೆ ಆ ಬಾಡಿ ಆಗಲಿ, ಸ್ಟ್ರಕ್ಚರ್ ಆಗಲಿ, ಆ ಪಾತ್ರೆ ಆಗಲಿ, ಇವತ್ತು ನಮ್ಮನ್ನು ಯಾವ ರೀತಿ ಅಂದ್ರೆ, ವಿ ಆರ್ ಕಾಲ್ಡ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಗಾಡ್ ಆರ್ ದ ವೆಸಲ್ಸ್ ಆಫ್ ಗಾಡ್. ದೇವರನ್ನು ಹೊಂದಿಕೊಳ್ಳುವ ಒಂದು ಪಾತ್ರೆ ಆಗಿದೀವಂತೆ. ಆ ಪಾತ್ರೆ ಒಳ್ಳೆ ಶೇಪಲ್ಲಿ ಇರಬೇಕು. ಆತನ ಎಷ್ಟು ವೆಯ್ಟ್ ಇದ್ದಾನೆ, ಆ ವೆಯ್ಟ್ ನಾವು ಹೊಂದಿಕೊಳ್ಳುವ ಕೆಪಾಸಿಟಿ ಇರಬೇಕು. ಆತನ ಒಳಗಡೆ ವಾಸ ಮಾಡುವಾಗ ಅವನ ಮಹಿಮೆಯನ್ನು ಪ್ರಕಟಿಸುವ ರೀತಿಯಲ್ಲಿ ಇರಬೇಕು. ಅದಕ್ಕೆ ಆ ಪಾತ್ರೆ ಕೂಡ ನೀವು ನಿಮ್ಮ ಕೆಪಾಸಿಟಿಗೆ ಉಂಟು ಮಾಡ್ತೀರಾ,
ಅಂಥದ್ದು ಕೆಲ್ಸಕ್ಕೆ ಬರಲ್ಲ ದೇವರ ಹತ್ರ. ದೇವರೇ ಆ ಪಾತ್ರವನ್ನು ರೂಪಿಸಿದ್ರೆ ಮಾತ್ರನೇ ಅವರು ಆ ಮಹಿಮೆಯನ್ನು ಅದರಲ್ಲಿ ಪ್ರಕಟವಾಗಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಅವರು ಆ ಪಾತ್ರೆಯನ್ನ ತುಂಬಿಸೋಕೆ ಮುಂಚೆ ಆ ಪಾತ್ರೆ ಅವ್ರಿಗೆ ಅನುಕೂಲವಾಗಿದೆಯಾ, ಇದು ನನಗೆ ಫಿಟ್ ಫಾರ್ ಪರ್ಪಸ್ ಕರೆಕ್ಟಾ? ಅಂದ್ರೆ ಆ ಉದ್ದೇಶಕ್ಕೆ ಅದು ಪ್ರಯೋಜನವಾಗಿದೆಯಾ, ಆ ಕಾರ್ಯವನ್ನು ನೆರವೇರಿಸಕ್ಕೆ ಅನುಕೂಲವಾಗಿದೆಯಾ, ಇದು ಕಾರ್ಯ ಇದಕ್ಕೋಸ್ಕರನೇ ಇದು ಸರಿಯಾದ ವಸ್ತುನ, ಇಸ್ ಇಟ್ ದ ರೈಟ್ ಥಿಂಗ್, ರೈಟ್ ಆಬ್ಜೆಕ್ಟ್. ಸೊ ಹಾಗಾದ್ರೆ ಯಾವಾಗ ದೇವರ ಆ ರಚನೆ, ಆ ಸ್ಟ್ರಕ್ಚರ್, ಆ ವೆಸಲ್, ಆ ಪಾತ್ರೆ ದೇವರ ಉದ್ದೇಶಕ್ಕೋಸ್ಕರ ದೇವರೇ ರೂಪಿಸಿದ್ರೆ ಮಾತ್ರನೇ ಅದರಲ್ಲಿ ದೇವರ ಆತ್ಮ, ದೇವರ ಜೀವ, ದೇವರ ಮಹಿಮೆ ತುಂಬಿ ಅದ ಶರೀರದಲ್ಲಿ ಆ ವಸ್ತುವಿನ ಮೂಲಕ, ಆ ವೆಸಲ್ ಮೂಲಕ, ಕಂಟೈನರ್ ಮೂಲಕ ಅವರ ಮಹಿಮೆ ಪ್ರಕಟವಾಗಕ್ಕೆ. ಹಾಗಾದ್ರೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಇಸ್, ಯಾವುದೇ ಒಂದು ಕಾರ್ಯ ನೀವು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಲ್ಲ ಯಾವ ಉದ್ದೇಶವನ್ನು ನೆರವೇರಬೇಕು ಅಂತ ಇದ್ದೀರೋ ಆ ಉದ್ದೇಶವನ್ನು ನೆರವೇರಿಸಕ್ಕೆ ಬೇಕಾಗಿರುವ ಕಾರ್ಯಗಳು ನಿಮಗೆ ಅನುಕೂಲವಾಗಿರ್ಬೇಕು. ಲೆಟ್ ಮಿ ಗಿವ್ ದಿಸ್ ಎಕ್ಸಾಂಪಲ್. ರೈಸ್ ಕುಕ್ ಮಾಡುವ ಕುಕ್ಕರಲ್ಲಿ ಇಡ್ಲಿ ಮಾಡ್ತೀರಾ? ಇಲ್ಲ ಇಡ್ಲಿ ತಟ್ಟೆಯಲ್ಲಿ ರೈಸ್ ಕುಕ್ ಮಾಡ್ತೀರಾ? ಹೆಂಗ್ ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ನೀವು ಏನ್ ಮಾಡಕ್ಕಿದ್ದೀರೋ ಅದಕ್ಕೆ ತಕ್ಕನಂಗೆ ಸ್ಟ್ರಕ್ಚರ್ ಇರಬೇಕು. ಸೊ ಅದರಂತೆಯೇ ನಾವು ಲಾಸ್ಟ್ ಸಂಡೇ ವಿಶೇಷವಾಗಿ ಅನೇಕ ಬೈಬಲ್ ಉದಾಹರಣೆಗಳು ಕೊಟ್ಟೆ, ಎಕ್ಸಾಂಪಲ್ಸ್ ಕೊಟ್ಟೆ. ಪರ್ಟಿಕ್ಯುಲರ್ ಆಗಿ ವಿ ಸಾ ಎಲೈಜಾ ಮತ್ತೆ ಪ್ರಾಫಿಟ್ಸ್ ಆಫ್ ಬಾಲ್. ಯಾವ ರೀತಿ ದ ಪ್ರಾಫಿಟ್ಸ್ ಆಫ್ ಬಾಲ್ ಪ್ರವಾದಿ ಅವರು ಒಂದು ಆಲ್ಟರ್ನ ರೈಸ್ ಮಾಡಿದ್ರು. ಅವರು ಒಂದು ಆಫರಿಂಗ್ ಬಲಿ ಕೊಡುವ ಒಂದು ಆಫರ್ ಅನ್ನು ತಂದ್ರು. ಬಂದು ಏನ್ ತೀರ್ಮಾನ ಮಾಡಿದ್ರು, ನೀನು ಕೂಗು ನಾನು ಕೂಗ್ತೀನಿ, ಯಾವ ಬೆಂಕಿ ಬಂದು ಅದನ್ನ ಕನ್ಸ್ಯೂಮ್ ಮಾಡುತ್ತೋ ಅದೇ ಸರಿಯಾದ ದೇವರು, ಅದೇ ನಿಜವಾದ ದೇವರು ಅಂತ. ಈಗ ಬಾಲ್ ಪ್ರಾಫಿಟ್ಸ್ ಏನ್ ಮಾಡಿದ್ರು, ಎಲ್ಲವನ್ನು ಕಟ್ಟಿದ್ರು, ಎಲ್ಲ ಸರಿಯಾಗಿ ಕಟ್ಟಿದ್ರು. ಆಮೇಲೆ ಕೂಗ್ತಾ ಇದ್ದಾರೆ, ದೇವರ ಹೆಸರನ್ನ ಕೂಗುತ್ತಾ ಇದ್ದಾರೆ, ಏನು ಶಬ್ದ ಇಲ್ಲ, ಏನು ಬರ್ತಾ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ಚಾಕು ತಗೊಂಡು ಕುಯ್ಕೊಂಡು ಅದರ ರಕ್ತವನ್ನು ಅದನ್ನ ಚಲ್ಲಿ ಹಂಗು ಕೂಗ್ತಾ ಇದ್ದಾರೆ. ಸಂಜೆ ಕೂಗ್ತಾ ಇದ್ದಾರೆ, ಯಾವ ಶಬ್ದನೂ ಇಲ್ಲ. ಈಗ ನಾನು ಹೇಳ್ತೀನಿ ನೋಡಿ, ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿ ಇರೋದ್ರಿಂದ ದೇವರು ತುಂಬಿಸೋದಿಲ್ಲ. ಆ ಸ್ಟ್ರಕ್ಚರ್ ದೇವರು ರೂಪಿಸಿದ್ರೆ ಮಾತ್ರನೇ ಅಲ್ಲಿ ಅವರು ತುಂಬಿಸ್ತಾರೆ. ಇಲ್ಲಿ ಮನುಷ್ಯನು ಆ ಆಲ್ಟರ್ನ ರೈಸ್ ಮಾಡಿದ್ದು, ಆ ಬಲಿಪೀಠವನ್ನು ಮನುಷ್ಯನ ಕಟ್ಟಿದ. ಈಗ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ ಸ್ವಭಾವದಿಂದ, ಮನುಷ್ಯನ ಇಚ್ಛೆಯಿಂದ, ಮನುಷ್ಯನ ಆಸೆಗೋಸ್ಕರ, ಮನುಷ್ಯನ ಲಾಭಕ್ಕೋಸ್ಕರ ಕಟ್ಟುವ ಯಾವ ಬಲಿಪೀಠದಲ್ಲೂ ದೇವರ ಜೀವಶ್ವಾಸ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈಗ ಎಲೈಜಾ ಬರ್ತಾ ಇದ್ದಾನೆ. ಎಲೈಜಾ ಬಂದು ಅದೇ ಕೂಡ ಹಾಗೇ ಬೆಂಕಿನ ಇಳಿಸಿದ್ನ, ಇಲ್ಲ ಮತ್ತೆ ಸ್ಟ್ರಕ್ಚರ್ನ ರಿಪೇರಿ ಮಾಡಿದ್ನ? ಎಲ್ಲ ಜೋರಾಗಿ, ಎಲ್ಲ ಗಮನದಿಂದ ಇಲ್ಲಿ ಕೇಳಿ, ಎಲ್ಲ ಇಲ್ಲಿ ಗಮನವಾಗಿರ್ಬೇಕು. ಯಾಕಂದ್ರೆ ನೀವು ನಾನು ಹೇಳ್ತಾ ಇದ್ದೀನೋ ಇದನ್ನ ಆತ್ಮವಾಗಿ ಹೊಂದಿಕೊಂಡ್ರೆ ಸಾಕು, ಇದರ ಮಹಿಮೆ ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ. ಎಲೈಜಾ ಹೇಳಿದ ಪ್ರಕಾರ 12 ಗೋತ್ರಗಳನ್ನ ತೋರಿಸುತ್ತೆ. ದೇವರು ಹೇಳಿದ ನಿಯಮದ ಪ್ರಕಾರ ಮತ್ತೆ ಅದನ್ನ ಆಲ್ಟರ್ ಮಾಡ್ತಾ ಇದ್ದಾನೆ, ಅಂದ್ರೆ ಸ್ಟ್ರಕ್ಚರ್ನ ಚೇಂಜ್ ಮಾಡ್ತಾ ಇದ್ದಾನೆ. ಈಗ ಅದು ಮನುಷ್ಯನು ಮಾಡಿದ ಪ್ರಕಾರ ಇಲ್ಲ, ದೇವರ ಮಹಿಮೆ ಬಂದು ಅದರಲ್ಲಿ ಪ್ರಕಟವಾಗುವಂತೆ ದೇವರ ಡೈರೆಕ್ಷನ್ ಪ್ರಕಾರ, ದೇವರ ಪ್ರೇರೇಪಣೆಯಿಂದ ಈಗ ಆ ಸ್ಟ್ರಕ್ಚರ್ನ ಮತ್ತೆ ಆಲ್ಟರ್ ಮಾಡ್ತಾ ಇದ್ದಾನೆ. ದೇವರು ಏನ್ ಇನ್ಸ್ಟ್ರಕ್ಷನ್ ಕೊಟ್ರೋ ಅದರಂತೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಯಾವುದು ದೇವರಿಂದ ಉಂಟಾದ ಸ್ಟ್ರಕ್ಚರ್ ಇಲ್ವೋ ಅಲ್ಲಿ ದೇವರ ಜೀವ ತುಂಬಿಸಕ್ಕೆ ಸಾಧ್ಯವಿಲ್ಲ, ದೇವರ ಮಹಿಮೆ ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದೇ ರೀತಿ ದೇವರ ಪ್ರೇರೇಪಣೆ, ದೇವರು ಒಂದು ಸ್ಟ್ರಕ್ಚರ್ನ ಎಬ್ಬರಿಸು ಅಂತ ಹೇಳುವಾಗ ಅದು ಪರಿಪೂರ್ಣವಾಗಿ, ಕಂಪ್ಲೀಟ್ ಆಗಿ, ಪರ್ಫೆಕ್ಟ್ ಆಗಿ ಇದ್ರೆ ಮಾತ್ರನೇ ದೇವರ ಮಹಿಮೆ ಅಲ್ಲಿ ಕೆಲಸ ಮಾಡಕ್ ಸಾಧ್ಯ. 12 ಕಲ್ಲು ಇಡಕ್ಕೆ ಹೇಳಿದ್ರು, ಆದ್ರೆ ಟೈಮ್ ಆಯ್ತು, ನಾನು ಬರೀ 6 ಕಲ್ಲು ಇಟ್ಟಿದ್ದೀನಿ, ಸಾಕು ಹಿಂಗೆ ಮಾಡೋಣ ಅಂದ್ರೂ ಏನಾಗಲ್ಲ, ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಕಾರ್ಯವನ್ನು ಈ ರೀತಿ ಮಾಡು ಅಂತ ಹೇಳಿದ್ರೆ ಆ ರೀತಿ ಮಾಡುವುದಕ್ಕೆ ಒಂದು ಕಾರಣ ಇದೆ. ದರ್ ಇಸ್ ಅ ರೀಸನ್.
50 kg ಅಕ್ಕಿನ 2 kg ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಳಕ್ ಸಾಧ್ಯನಾ? ಯಾಕಂದ್ರೆ ಈ ಪ್ಲಾಸ್ಟಿಕ್ ಕವರ್ ಕೂಡ ಅಕ್ಕಿ ಹಿಡಿಯುತ್ತೆ. ಆದ್ರೆ ಏನಂತ 2 kg ಅಷ್ಟೇ ಹಿಡಿಯುತ್ತೆ, 50 kg ಹಿಡಿಯೋದಲ್ಲ ಅದು. ಸೊ ಅದಕ್ಕೋಸ್ಕರನೇ ದೇವರು ಹೇಳಿದ ಪ್ರಕಾರ, ದೇವರ ಪ್ರೇರೇಪಣೆಯಿಂದ ನೀವು ಆ ಕಾರ್ಯವನ್ನು ಮಾಡುವಾಗ ಅದು ಪರ್ಫೆಕ್ಟ್ ಆಗಿರ್ಬೇಕು, ಪರಿಪೂರ್ಣವಾಗಿರ್ಬೇಕು. ಅವರು ಈಗ ಇಲ್ಲ ಅಂದ್ರೆ ಅವರ ಮಹಿಮೆ ಅಷ್ಟು ವೆಯ್ಟ್ ಆಗಿರೋದು ಆ ಕಂಟೈನರ್ ಅಲ್ಲಿ ಹೊಡೆದ್ರೆ ಕಂಟೈನರ್ ಒಡೆದೋಗ್ಬಿಡುತ್ತೆ, ಪಾತ್ರೆ ಒಡೆದೋಗ್ಬಿಡುತ್ತೆ. ಇವತ್ತು ಅದರಿಂದನೇ ಅಭಿಷೇಕ ಬಲವಾಗಿ ಬರುವಾಗ ಅಭಿಷೇಕ ತಡ್ಕೊಳಕ್ಕಾಗದೆ, ದೇವರ ಉದ್ದೇಶವನ್ನು ನೆರವೇರಿಸಕ್ಕಾಗದೆ ಅನೇಕರು ಇದ್ದಾರೆ. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳೋಣ, ದೇವರು ಯಾವುದನ್ನು ಅವರ ಮಹಿಮೆ, ಅವರ ಜೀವ ಶ್ವಾಸ ಎಂಬುವ ಆತ್ಮವು, ಜೀವವು, ಮಹಿಮೆಯು ತುಂಬುವುದಕ್ಕೆ ಮುಂಚೆ ಆ ಸ್ಟ್ರಕ್ಚರ್, ರಚನೆ ಅವರ ಪ್ರೇರೇಪಣೆಯಿಂದ, ಅವರ ಉದ್ದೇಶದ ಪ್ರಕಾರ, ಅವರ ಡೈರೆಕ್ಷನ್ ಪ್ರಕಾರ ಅದು ಕ್ರಮವಾಗಿ ಸರಿಯಾಗಿ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಈಗ ಆ ರೀತಿಯಾಗಿ ದೇವರ ಡೈರೆಕ್ಷನ್ ಪ್ರಕಾರ ಕಟ್ಟಲ್ಪಟ್ಟಿರುವ ಆ ರಚನೆಯಲ್ಲಿ ದೇವರ ಜೀವ ಶ್ವಾಸ ಬರುವಾಗ, ಅಲ್ಲಿ ದೇವರ ಜೀವ ಶ್ವಾಸ ಎಂಬುದು ಏನಾಗಿ ಬಂತು? ಬೆಂಕಿಯಾಗಿ ಕೆಳಗಡೆ ಇಳಿದು ಬಂತು. ಯಾವಾಗ ಬೆಂಕಿ ಕೆಳಗಡೆ ಬಂದು ಅದನ್ನ ಆ ಬಲಿಪೀಠದ ಮೇಲೆ ಇರುವ ಎಲ್ಲ ದಹನ ಬಲಿಯನ್ನು ಎಲ್ಲ ಸುಟ್ಟು ಬೂದಿ ಮಾಡಿ ಏನು ಇಲ್ಲದೆ ಕನ್ಸ್ಯೂಮ್ ಮಾಡ್ಬಿಡ್ತೋ, ಆಗ ಸುತ್ತಮುತ್ತ ಇರುವ ಜನರು ಎಲ್ಲರೂ, ಅದುವರೆಗೂ ಬಾಲ್ ದೇವರು ಅಂತ ಇದ್ದವರೆಲ್ಲ ಏನಂತ ಇದ್ದಾರೆ ಈಗ? ಫಸ್ಟ್ ಕಿಂಗ್ಸ್ 1839 ಅಲ್ಲಿ ಪೀಪಲ್ ಸಾ ಇಟ್, ಅದನ್ನ ನೋಡಿ ಅವ್ರ ಮುಖ ನೆಲ ಕೆಳಗೆ ಬಿದ್ದು, ಇವರೇ ದೇವರು, ಹಿ ಇಸ್ ಗಾಡ್, ದ ಲಾರ್ಡ್ ಹಿ ಇಸ್ ಗಾಡ್, ಇವರೇ ದೇವರು ಅಂತ. ಈಗ ಪ್ರಾಫಿಟಿಗೆ ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಇವತ್ತು ದೇವರು ನಿಮ್ಮನ್ನು ರೂಪಿಸುತ್ತಿರೋದ್ರಿಂದ, ಅವರ ಜೀವ ಶ್ವಾಸವನ್ನು ನಿಮ್ಮಲ್ಲಿ ತುಂಬಿಸಿರೋದ್ರಿಂದ, ಆತನ ಮಹಿಮೆ ಇವತ್ತು ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇರೋದ್ರಿಂದ, ಸುತ್ತಮುತ್ತ ಇರುವ ಜನರು ನಿಮ್ಮನ್ನು ನೋಡುವಾಗ ಈ ಶರೀರದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ. There is God in this body. There is God in this body. Hallelujah. ಜೋರಾಗಿ ತಟ್ಟಿ, ಎನರ್ಜಿ ಬರಲಿ, ಎಕ್ಸೈಟ್ಮೆಂಟ್ ಅಲ್ಲಿ receive it, celebrate it. Hallelujah. ಹಾಗಾದ್ರೆ ಏನರ್ಥ? ಇವತ್ತು ನೀವು ರೂಪಿಸುವ ಸ್ಟ್ರಕ್ಚರ್ ಏನದು? ಯಾವ ಸ್ಟ್ರಕ್ಚರ್? ನಿಮ್ಮ ಪರ್ಸನಲ್ ಲೈಫ್ ಆಗಲಿ, ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಕೆಲಸವಾಗಲಿ, ನೀವು ಎಜುಕೇಶನ್ ಆಗಲಿ, ನಿಮ್ಮ ವ್ಯಾಪಾರ, ನಿಮ್ಮ ಬಿಸ್ನೆಸ್, ನಿಮ್ಮ ಮ್ಯಾರೇಜ್, ಇದೆಲ್ಲ ನೀವು ಸ್ವಾರ್ಥಕವಾಗಿ ಶರೀರದ ಇಚ್ಛೆಯ ಪ್ರಕಾರ, ಆಸೆಯ ಪ್ರಕಾರ ಉಂಟಾಗಿದ್ದರೆ, ಅಂತ ಒಂದು ರಚನೆಯಲ್ಲಿ ದೇವರ ಪ್ರೇರೇಪಣೆ, ದೇವರ ನಡೆಸುವಿಕೆ ಪ್ರಕಾರ ಇರುವ ಅಂತ ರಚನೆಯ ಸ್ಟ್ರಕ್ಚರ್ ಅಲ್ಲಿ ದೇವರ ಜೀವ ಶ್ವಾಸ ಬರಲಿಕ್ಕೆ ಸಾಧ್ಯ ಇಲ್ಲ, ಅವರ ಮಹಿಮೆ ಪ್ರಕಟವಾಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಇವತ್ತು ಮನೆ ಶರೀರದ ಆಸೆಯ ಪ್ರಕಾರ ಕಟ್ಟಿದ್ದಾರೆ, ಆದ್ರೆ ದೇವರ ಜೀವ ಶ್ವಾಸ ಇಲ್ಲದೆ ಇರುವ ಕಾರಣ ಅಲ್ಲಿ ಸಮಾಧಾನ ಇಲ್ಲ. ದೇವರ ಪ್ರೇರೇಪಣೆ ಇಲ್ಲದೆ ಇರುವ ರೀತಿಯಲ್ಲಿ ಅವರಿಗೆ ಆಸೆ ಪಟ್ಟು ಒಂದು ಹೆಣ್ಣು ಒಂದು ಗಂಡನ ಮದುವೆ ಆಗಿದ್ದಾರೆ, ಮದುವೆ ಆಯ್ತು, ಆದ್ರೆ ಜೀವ ಶ್ವಾಸ ಎಂಬುವ ಯೇಸು ಅಲ್ಲಿ ಇಲ್ಲದೆ ಇರುವ ಕಾರಣ ಅದು ಸಮಾಧಾನ ಇಲ್ಲ, ಬೇರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಸಪರೇಷನ್ ಅಲ್ಲಿ ಹೋಗ್ತಾ ಇದೆ. ಆಸೆ ಪಟ್ಟು ಹೆಮ್ಮೆಗೋಸ್ಕರ ಸೊಸೈಟಿಯಲ್ಲಿ ನಾನೇ ದೊಡ್ಡವನು ಅಂತ ಹೆಂಗಾದ್ರೂ ಒಂದು ದೊಡ್ಡ ಗಾಡಿನ ತಗೋಬೇಕು ಅಂತ ಗಾಡಿ ತಗೊಂತಾ ಇದ್ದಾರೆ, ಆದ್ರೆ ಜೀವ ಶ್ವಾಸ ಎಂಬುವ ಯೇಸು ಇಲ್ಲದೆ ಇರುವ ಕಾರಣ ಅದು ಹೋದಾಗೆಲ್ಲ ಆಕ್ಸಿಡೆಂಟ್ ಆಗ್ತಾ ಇದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಾಗಾದ್ರೆ ನಿಮ್ಮ ಸ್ಟ್ರಕ್ಚರ್ ದೇವರು ಉಂಟು ಮಾಡಿರಬೇಕು. ಹಲ್ಲೆಲೂಯಾ. ಸೊ ಹಾಗಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ದೇವರು ಆ ಸ್ಟ್ರಕ್ಚರ್ನ ಉತ್ಪತ್ತಿ ಮಾಡಿದ್ರೆ ಮಾತ್ರನೇ, ಯಾಕಂದ್ರೆ ಅವರಿಗೂ ಗೊತ್ತು ಯಾವ ಉದ್ದೇಶಕ್ಕೋಸ್ಕರ ಅದನ್ನ ರೂಪಿಸಿದ್ದಾರೆ ಅಂತ. ಈಗ ಕೂಡ ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವು ಒಂದು ಕಾರ್ಯವನ್ನು ಮಾಡಿ ಯಾವುದು ಸರಿ ಹೋಗ್ತಾ ಇಲ್ಲ ಅಂದ್ರೆ, ಅಪ್ಪ ಈ ಸ್ಟ್ರಕ್ಚರ್, ಈ ರಚನೆಯನ್ನು ಸರಿಪಡಿಸಪ್ಪ. ನೀವು ಸರಿಪಡಿಸದೆ ನಿಮ್ಮ ಜೀವ ಶ್ವಾಸ ಒಳಗಡೆ ಬರಕ್ಕಾಗಲ್ಲ. ನೀವು ಬರಲಿಲ್ಲ ಅಂದ್ರೆ ನಿಮ್ಮ ಮಹಿಮೆ ಪ್ರಕಟವಾಗಲ್ಲ. ಅಂಡರ್ಸ್ಟ್ಯಾಂಡ್? ವಿ ಆರ್ ನಾಟ್ ಟ್ರೈಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ಆನ್ ಅವರ್ ಓನ್. ನಮಗಿರುವ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಆತನ ಪ್ರಕಾರ ರೂಪಿಸುವಾಗ ಆ ಸ್ಟ್ರಕ್ಚರ್, ಆ ರಚನೆ ಅವರಿಗೆ, ಅವರ ಮಹಿಮೆ, ಅವರ ಪರಿಹಾರ ಅದರಲ್ಲಿ ಪ್ರಕಟವಾಗುವಂತೆ ಅದು ಸರಿಯಾಗಿದ್ದರೆ ಮಾತ್ರನೇ ಜೀವ ಶ್ವಾಸ ಎಂಬುವ ಯೇಸು ಒಳಗಡೆ ಬಂದು ಆತನ ಮಹಿಮೆ ಪ್ರಕಟವಾಗುವಾಗ ಅದರ ಫಲವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಆ ರಚನೆ ಈಗ ಆಲ್ಟರ್ ಮಾಡೋದು ಹೇಗೆ?
ಸರಿ ಇಲ್ಲದೆ ಇರೋದನ್ನ ಸರಿಪಡಿಸೋದು ಹೇಗೆ, ಅದೇ ಈಗ ನಡೀತಾ ಇರುವ ಕಾರ್ಯ. ದೇವ ಮನುಷ್ಯನ ಮೂಲಕ ದೇವರ ವಾಕ್ಯವು ಆತ್ಮವಾಗಿ ನಿಮ್ಮಲ್ಲಿ ಬಂದು ನಿಮ್ಮ ಮನಸ್ಸನ್ನು ಮಾನಸಾಂತರ ಪಡಿಸಿ, ನೀವು ನೋಡುವ ರೀತಿನ ಬದಲಾಯಿಸಿ, ನಿಮ್ಮ ನಂಬಿಕೆನ ಬದಲಾಯಿಸಿ, ಈಗ ನಿಮ್ಮ ಕಾರ್ಯಗಳು, ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆ ಇವುಗಳನ್ನ ಬದಲಾಯಿಸುವುದೇ ಈ ಸ್ಟ್ರಕ್ಚರ್ ಆಲ್ಟರೇಷನ್. ದೇವರ ವಾಕ್ಯದ ಮೂಲಕನೇ ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ನಿಮ್ಮ ಮನಸ್ಥಿತಿ ಈಗ ಸ್ಟ್ರಕ್ಚರ್. ದೇವರ ಬಂದು ಮಹಿಮೆಯನ್ನು ಪ್ರಕಟಿಸುವ ರೀತಿ, ಜೀವಶ್ವಾಸ ಎಂಬುವ ಯೇಸು ಬಂದು ಪ್ರಕಟವಾಗುವ ರೀತಿಯಲ್ಲಿ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಸೋಲ್ ಈಗ ಪರ್ಫೆಕ್ಟ್ ಆಗ್ತಾ ಇದೆ. ಎಲ್ಲ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಪ್ಪ ನಾನು ಏನು ತಪ್ಪು ಮಾಡಿದ್ರು ನನಗೆ ಕ್ಷಮಿಸಿದಕ್ಕೋಸ್ಕರ ಸ್ತೋತ್ರ. ನಾನು ಬೇರೆಯವ್ರಿಗೆ ತಪ್ಪು ಮಾಡಿದ್ರು ನನಗೆ ಕ್ಷಮಿಸ್ಬಿಡು. ಬೇರೆ ಯಾರನ್ನ ನನಗೆ ನೋವುಂಟು ಮಾಡಿದ್ರು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ. ನನ್ನ ಹೃದಯ ನಿನಗೆ ಅನುಕೂಲವಾಗಿ ಹೃದಯ ಇರುವ ಸ್ಟ್ರಕ್ಚರ್ನ ಈಗ ನಿನ್ನ ವಾಕ್ಯದ ಮೂಲಕ ನನ್ನನ್ನು ಸರಿಪಡಿಸಿದಕ್ಕೋಸ್ಕರ ಸ್ತೋತ್ರ. ಇಂಥ ಮಾತುಗಳು ಈಗ ನಿಮ್ಮನ್ನು, ನಿಮ್ಮ ರಚನೆಯನ್ನು, ನಿಮ್ಮ ಸ್ಟ್ರಕ್ಚರ್, ನಿಮ್ಮ ಪಾತ್ರೆಯನ್ನು ದೇವರಿಗೆ ಅನುಕೂಲವಾಗಿರುವಂತೆ ಶೇಪ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಿಮ್ಮ ವಾಕ್ಯದ ಮೂಲಕ ನಿಮ್ಮ ಸ್ಟ್ರಕ್ಚರ್, ನಿಮ್ಮ ಮನಸ್ಸು, ನಿಮ್ಮ ಪಾತ್ರೆ, ನೀವೆಂಬುವ ಪಾತ್ರೆ ಸರಿಯಾಗಿದ್ರೆ ಪವಿತ್ರಾತ್ಮನು ನಿಮ್ಮ ಒಳಗಡೆ ಇಳಿದು ನಿಮ್ಮನ್ನು ಅಭಿಷೇಕ ಮಾಡಿ ದೇವರ ಮಹಿಮೆಯನ್ನು ಪ್ರಕಟಿಸುವಂತೆ ಈಗ ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಐ ಆಮ್ ನೌ ಪ್ರಾಫಿಟಿಕಲಿ ಡಿಕ್ಲೇರಿಂಗ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಯಾವ ಮನಸ್ಸು ಈಗ ನಿಜವಾಗ್ಲೂ ರಿಪೆಂಟ್ ಅಂದ್ರೇನೆ ನಿಮ್ಮ ರಿಪೆಂಟೆನ್ಸ್ ಅಂದ್ರೆ ಮಾನಸಾಂತರ ಅಂದ್ರೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸುವುದು, ನಿಮ್ಮ ನಂಬಿಕೆಯನ್ನು ಬದಲಾಯಿಸುವುದು, ನಿಮ್ಮ ಯಾವ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಈಗ ವ್ಯತ್ಯಾಸವಾಗಿ ನೋಡುವುದು. ಇಲ್ಲ ಅಂತದವರು ಇದೆ ಅಂತ ನೋಡುವವರು, ಆಗಲ್ಲ ಅನ್ನೋರು ಆಗುತ್ತೆ ಅಂತ ಮಾತಾಡುವವರು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಯೇಸುವಿನ ನಾಮದಲ್ಲಿ ಈಗ ಕೂಡ ನಿಮ್ಮ ಸ್ಟ್ರಕ್ಚರ್ ದೇವರಿಗೆ ಅನುಕೂಲವಾಗಿರುವುದರಿಂದ ಈಗ ಪವಿತ್ರಾತ್ಮನ ಕೂಡ ಸುಲಭವಾಗಿ ಕೆಳಗಡೆ ಎಳೆದು ಬಂದು ನಿಮ್ಮಲ್ಲಿ ತುಂಬಿ ಆತನ ಪ್ರಸನ್ನತೆ, ಆತನ ಅಭಿಷೇಕ, ಆತನ ವಾಕ್ಯ, ಆತನ ಆತ್ಮ ಈಗ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾವಾಗ ನಿಮ್ಮ ಮನಸ್ಸು ಆತನಿಗೆ ಅನುಕೂಲವಾಗಿ ರಚನೆಯಾಗಿದೆಯೋ ಆವಾಗಲೇ ಪವಿತ್ರಾತ್ಮನು ಒಳಗಡೆ ಬಂದು ಯೇಸು ಎಂಬ ಜೀವಶ್ವಾಸ, ಪವಿತ್ರಾತ್ಮನು ಯೇಸು ಅಂದಾಗಲ್ಲ ಅರ್ಥ ಮಾಡ್ಕೊಳ್ಳಿ, ಯೇಸುವಿನ ಆತ್ಮ, ಕ್ರಿಸ್ತನ ಆತ್ಮ. ಈ ಕ್ರಿಸ್ತನ ಆತ್ಮವೇ ಯೇಸು ಎಂಬ ಶರೀರದಲ್ಲಿ ಮಿತಿ ಇಲ್ಲದೆ ತುಂಬಿ ಆ ಮಹಿಮೆಯನ್ನು ಪ್ರಕಟಿಸದ ಕಾರ್ಯ. ಈಗ ಯೇಸುವಿನ ಜೀವಶ್ವಾಸ ಒಳಗಡೆ ಬಂದಿದೆ ಅಂದ್ರೆ ಪವಿತ್ರಾತ್ಮನೇ ನಿಮ್ಮಲ್ಲಿ ತುಂಬಿ, ಈಗ ಪವಿತ್ರಾತ್ಮನ ನನ್ನ ಶರೀರದಲ್ಲಿ ತುಂಬಿರೋದೇ ಆತನ ಮಹಿಮೆಯಾದ ಕಾರ್ಯಗಳು ನನ್ನ ಶರೀರದಲ್ಲಿ ಅನುಭವಿಸುವಂತೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಟರ್ಬನಾಕಲ್ ನನ್ನ ಅಂತ ಹೇಳಿದೆ. ಟರ್ಬನಾಕಲ್ ಅಂದ್ರೆ ಗುಡಾರ ಅನ್ನೋದು ಇವತ್ತು ಹೊಸ ಒಡன்பಡಿಕೆಯಲ್ಲಿ ಗುಡಾರ ಯಾರು? ನಾವೇ. ಹಾಗಾದ್ರೆ ಇವತ್ತು ದೇವರು ವಾಸ ಮಾಡುವ ಸ್ಥಳವಾಗಿದ್ದೀವಿ. ದೇವರು ವಾಸವಾಗಿ, ಅವ್ರು ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ? ಆತ್ಮವಾಗಿ ವಾಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಆತ್ಮವಾಗಿ? ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ದೇವರಲ್ಲಿ ಇದ್ದಾರೋ ಅವರ ಜೊತೆ ಸೇರಿ ಒಂದೇ ಆತ್ಮವಾಗಿದ್ದಾರಂತೆ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆತ್ಮ, ಪ್ರಾಣ, ಶರೀರದಲ್ಲಿ ಯಾವಾಗ ದೇವರ ವಾಕ್ಯವನ್ನು, ಸತ್ಯವನ್ನು ಕೇಳಿ ಸತ್ಯದ ಆತ್ಮ ನಿಮ್ಮ ಆತ್ಮದೊಂದಿಗೆ ಒಂದಾಗಿದೆಯೋ ಆವಾಗ ದೇವರು ಆತ್ಮವಾಗಿ ನಿಮ್ಮ ಆತ್ಮದೊಂದಿಗೆ ವಾಸ ಮಾಡ್ತಾ ಇದ್ದಾರಂತೆ. ದೇವರು ನಿಮ್ಮೊಂದಿಗೆ ವಾಸ ಮಾಡುವಾಗಲ್ಲ, ನಿಮ್ಮ ಪ್ರಾಣ ಆ ಆತ್ಮದ ಇನ್ಫ್ಲೂಯೆನ್ಸ್ ಅಲ್ಲಿ ಇದೆ, ಆ ಆತ್ಮದ ಆಲೋಚನೆ ಪ್ರಕಾರ ಅದನ್ನ ಸ್ವೀಕಾರ ಮಾಡ್ಕೊಂತ ಇದೆ, ಅದನ್ನೇ ನೋಡ್ತಾ ಇದೆ, ಅದನ್ನೇ ನಂಬ್ತಾ ಇದೆ, ಅದನ್ನೇ ಮಾತಾಡ್ತಾ ಇದೆ. ಅದರ ಕುತೂಹಲವನ್ನು, ಆನಂದವನ್ನು, ಸಮಾಧಾನವನ್ನು ಆ ಪ್ರಾಣ, ಆ ಮನಸ್ಸು ವ್ಯಕ್ತಪಡಿಸುವಾಗ ನಿಮ್ಮ ಶರೀರ ದೇವರ ಮಹಿಮೆ ಕಾಣುವಂತೆ ಅನುಭವಿಸುತ್ತದೆ. The glory of God is revealed in your body. ಯೇಸುವಿನ ನಾಮದಲ್ಲಿ ಇದು ಶರೀರದಲ್ಲಿ ನಾನು ಏನೋ ಮಾಡಿ ಅನುಭವಿಸುವ ಕಾರ್ಯ ಇಲ್ಲ. ಆತನ ಮಹಿಮೆ ನನ್ನಲ್ಲಿ ಬಂದಾಗ ಅದನ್ನ ಶರೀರದಲ್ಲಿ ಕಾಣಿಸಿಕೊಳ್ಳುವ ಕಾರ್ಯ. ಐಶ್ವರ್ಯವನ್ನು ದುಡಿದು ಸಂಪಾದನೆ ಅನುಭವಿಸುವ ಕಾರ್ಯ ಇಲ್ಲ. ಐಶ್ವರ್ಯದ ದೇವರ ಮಹಿಮೆ ನನ್ನಲ್ಲಿ ಪ್ರಕಟವಾಗುವಾಗ ಈ ಶರೀರ ಐಶ್ವರ್ಯದಲ್ಲೇ ನಡೆಯುತ್ತೆ. ಆರೋಗ್ಯವಾಗಿರುವ ಯೇಸುವಿನ ಮಹಿಮೆ ನನ್ನಲ್ಲಿ ಕಾಣಿಸಿಕೊಳ್ಳುವಾಗ, ಆ ಪ್ರಕಾಶಮಾನವಾಗಿ ಆ ಬೆಳಕು ಹೊಳೆಯುವಾಗ ಈ ಶರೀರ ಆರೋಗ್ಯವಾಗಿಯೇ ಇರುತ್ತೆ. ಯೇಸುವಿನ ನಾಮದಲ್ಲಿ ಇಂಥ ಸತ್ಯವನ್ನು ಕೇಳುವಾಗ ಇದು ನಾವು ಹೊಂದಿಕೊಂಡು ಅನುಭವಿಸುವ ಕಾರ್ಯ ಅಲ್ಲ. ಆತನ ಮಹಿಮೆ ನಿಮ್ಮಲ್ಲಿ ಹೊಳೆಯುವಾಗ, ಆತನ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗುವಾಗ ಆ ಮಹಿಮೆಯ ಫಲವಾಗಿ ನಿಮ್ಮ ಶರೀರ ಹಾಗೇ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. Receive it in the name of Jesus. ಇದೇ ತಾನೇ ಯೋಹಾನ 1:14 ನೋಡ್ತಾ ಇದ್ವಿ. ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದವು, ಆ ಮಹಿಮೆಯು
ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಸೊ ಇಲ್ಲಿ 3 ಕಾರ್ಯಗಳನ್ನು ನೋಡ್ಬೋದು: ವಾಕ್ಯ, ಮಾಂಸ, ಮಹಿಮೆ. ಸೊ ಹಾಗಾದ್ರೆ ಏನರ್ಥ? ಎಲ್ಲದಕ್ಕೂ ಮೂಲ ಸೋರ್ಸ್ ಏನಾಗಿರ್ಬೇಕು? ಇಲ್ಲಿ ವಾಕ್ಯ ಅಂದಾಗ ವಾಕ್ಯ ಯಾರು? ಯೇಸು. ಸೊ ಹಾಗಾದ್ರೆ ವಾಕ್ಯ ಎನ್ನುವರು ಅವರು ರೂಪಿಸುವಾಗ ಮಾತ್ರನೇ ಕಾಣುವ ರೂಪವಾಗಿ ನರವತಾರ ಎತ್ತಿ ಮಾಂಸವಾಗಕ್ಕೆ ಸಾಧ್ಯ. ಇದು ಬೇರೆ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ರೆ ಅದು ದೇವರ ಮಹಿಮೆಗೋಸ್ಕರ ಅಲ್ಲ. ಸೊ ಹಾಗಾದ್ರೆ ಕಾಣಿಸಿಕೊಳ್ಳುವ ಯಾವುದು ಮಾಂಸವಾಗ್ತಾ ಇದೆಯೋ ಅದು ವಾಕ್ಯವೇ ಮೂಲವಾಗಿರ್ಬೇಕು, ವಾಕ್ಯವೇ ಆಧಾರವಾಗಿರ್ಬೇಕು, ವಾಕ್ಯವೇ ಸೋರ್ಸ್ ಆಗಿರ್ಬೇಕು. ಆ ವಾಕ್ಯವೇ ನರವತಾರ ಎತ್ತಿ ಅದು ನಮ್ಮ ಮಧ್ಯದಲ್ಲಿ ಇದ್ದು, ಅಂದ್ರೆ ನಮ್ಮಲ್ಲಿ ವಾಸ ಮಾಡಿ, ಈಗ ದೇವರ ಮಹಿಮೆಯನ್ನು ನಾವು ನೋಡಿದೆವು. ದೇವರ ಮಹಿಮೆ ನೋಡಬೇಕು ಅಂತ ಹೇಳಿದ್ರೆ ಆ ಮಹಿಮೆ ಎಂತದು? ಆ ಮಹಿಮೆ ಏನಂತ ಇದೆ? ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಅಂದ್ರೆ ಈ ಮಹಿಮೆಯ ಬೆಲೆ, ಈ ಮಹಿಮೆಯ ಮೌಲ್ಯ, ಈ ಮಹಿಮೆಯ ವಿಶೇಷತೆ, ಈ ಮಹಿಮೆಯ ಪ್ರೆಷಸ್ನೆಸ್ ಹೆಂಗಂದ್ರೆ ಈ ಭೂಲೋಕದಲ್ಲಿ ಯಾವುದಕ್ಕೂ ಹೋಲಿಕೆ ಮಾಡಕ್ಕೆ ಸಾಧ್ಯವಿಲ್ಲದೆ ಇರುವ ಕಾರ್ಯ. ಅಂಡ್ ದಟ್ ಗ್ಲೋರಿ, ಆ ಮಹಿಮೆ ಎಂತದು ಅಂತಂದ್ರೆ ಏನಂತ ಇದೆ? ಮಹಿಮೆ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದವನೇ ಆ ಮಹಿಮೆ. ಫುಲ್ನೆಸ್ ಆಫ್ ಗ್ರೇಸ್. ಏನಂತ ಇದೆ ಪದ? ದ ಫುಲ್ ಆಫ್ ಗ್ರೇಸ್ ಅಂಡ್ ಟ್ರುತ್. ಫುಲ್ ಆಫ್ ಗ್ರೇಸ್ ಅಂಡ್ ಟ್ರುತ್. ಎಂತ ಮಹಿಮೆ ನಮಗೆ ಕೊಟ್ಟಿದ್ದಾರೆ ಅಂದ್ರೆ, ಕೃಪೆಯು ಸತ್ಯವು. ಕೃಪೆ ಅನ್ನೋದು ನೀನು ಸಂಪಾದನೆ ಮಾಡಿ ಅನುಭವಿಸುವ ಕಾರ್ಯ ಇಲ್ಲ. ನೀನು ಅದಕ್ಕೆ ಪಾತ್ರರಾಗಿ ಇಲ್ಲ ಅಂದ್ರೂ ಕೂಡ ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯ ನಿಮಿತ್ತವಾಗಿ ನಾನು ನಿನಗೆ ಕೊಡುವನು, ನೀನು ಅದನ್ನು ಅನುಭವಿಸೋದೆ ಆ ಮಹಿಮೆ. ಸತ್ಯ ಎಂಬುದು ಆತನ ಸ್ವಭಾವ, ಆತನ ಕ್ಯಾರೆಕ್ಟರ್. ಆತನ ಕ್ಯಾರೆಕ್ಟರೇ ಪ್ರೀತಿ. ಆ ಪ್ರೀತಿಯ ಸತ್ಯ. ಆ ಸತ್ಯವನ್ನೇ ಯೇಸು ಈಗ ನಮ್ಮ ಮಧ್ಯದಲ್ಲಿ ಪ್ರಕಟವಾಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಕೃಪೆ ಸತ್ಯ ಅನ್ನೋದು, ಕೃಪೆ ಯೇಸುವಲ್ಲಿ ಕೃಪೆ ಇತ್ತು, ಯೇಸುವಲ್ಲಿ ಸತ್ಯ ಇತ್ತು ಅಲ್ಲ, ಆ ಕೃಪೆನೇ ಯೇಸು, ಆ ಸತ್ಯವೇ ಯೇಸು, ಆ ಮಹಿಮೆನೆ ಈಗ ನಮ್ಮ ಶರೀರದಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇರೋದ್ರಿಂದ ಅದರ ಫಲವನ್ನು ನಾವು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀವಿ. ಹಲ್ಲೆಲೂಯ. ಇದು ನಾವು ಪ್ರಯತ್ನ ಪಟ್ಟು ಈಗ ಪದೇ ಪದೇ ಇಂಥ ಸತ್ಯವನ್ನು ಕೇಳ್ಬಿಟ್ಟು, ಆದ್ರೆ ಪಾಸ್ಟರ್ ನಾನ್ ತಾನೇ ಹೋಗಿ ಕಷ್ಟಪಡ್ಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿ, ಅಪ್ಪ ನನ್ನ ಮೈಂಡ್ ಇದನ್ನ ಓಪನ್ ಮಾಡಪ್ಪ, ವಾಕ್ಯ ಹೆಂಗಾದ್ರೂ ಒಳಗಡೆ ಹೋಗ್ಲಿ, ವಾಕ್ಯದ ಆತ್ಮ ಒಳಗಡೆ ಹೋಗ್ಲಿ. ಈಗ ಪ್ರಾಫಿಟಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಆದ್ರೆ ಸಂಜೆ ವಾಪಸ್ ಬರುವಾಗ ದುಃಖದಿಂದ, ನೋವಿಂದ, ವೇದನೆಯಿಂದ, ಯಾಕಪ್ಪ ಇಂಥ ಕಷ್ಟ, ಏನಪ್ಪ ಎಷ್ಟು ದಿನ ಅಂತ ಹಿಂಗೆ ನರಳಾಡ್ತಾ ಇರೋದು ಅನ್ನುವ ಅಂತ ಶರೀರದಲ್ಲಿ ಈ ಸತ್ಯದ ಆತ್ಮ ಈಗ ಬಲವಾಗಿ ಪ್ರಕಟವಾಗಿ ಯೇಸುವಿನ ನಾಮದಲ್ಲಿ ಹಿಂದಿನಿಂದ ನೀವು ಹೋಗುವಾಗ ಶರೀರ ನಡೀತಾ ಇದೆ, ಆದ್ರೆ ದೇವರ ಮಹಿಮೆ ಆ ಶರೀರದಲ್ಲಿ ತುಂಬಿ ಈಗ ಅದೇ ಕೆಲಸಕ್ಕೆ ಹೋಗಿ ಆ ಕೆಲಸದಲ್ಲಿ ಎಲ್ಲ ನಿಮಗೆ ಅನುಕೂಲವಾಗಿ, ಆಶೀರ್ವಾದವಾಗಿ, ಜಯವಾಗಿ, ಸಮಾಧಾನವಾಗಿರುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಈ ಮಾತಿನ ಪ್ರಕಾರ ಹೋಗಿ ನೀವು ಬರುವಾಗ ಯಾವನು ನಿಮಗೆ ಎದುರಾಗಿದ್ನೋ ಅವನು ನಿಮಗೆ ಸಮಾಧಾನವಾಗಿ ಮಾತಾಡೋನು. ಯಾವ ಕೆಲಸ ನಿಮಗೆ ಕಷ್ಟವಾಗಿತ್ತೋ ಅದು ಸುಲಭವಾಗಿ ಮಾಡುವಿರಿ. ಯಾವ ಕಾರ್ಯ, ಯಾವ ಕೆಲಸ 8 ಅವರ್ ತಗೊಂತ ಇದ್ರೋ ಈಗ 1 ಅವರಲ್ಲಿ ಮಾಡುವಿರಿ. ಯೇಸುವಿನ ನಾಮದಲ್ಲಿ ಇದುವರೆಗೂ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೆ ಅನ್ನೋದಕ್ಕಿಂತ ದೇವರು ನನ್ನ ಮೂಲಕ ಈ ಕಾರ್ಯವನ್ನು ಮಾಡಿದನು, ಇವನೇ ದೇವರು, ಇವರೇ ದೇವರು ಅಂತ ಹೇಳುವ ರೀತಿಯಲ್ಲಿ ನಿಮ್ಮ ಕೆಲಸ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it now in the name of Jesus. ಆ ಮಹಿಮೆ ಕಾಣದೆ ರೂಪದಲ್ಲಿರುವ ಆ ದೇವರ ಮಹಿಮೆ ಕಾಣುವ ರೂಪದಲ್ಲಿ ಯೇಸು ಎಂಬ ಶರೀರದಲ್ಲಿ ಪ್ರಕಟವಾಯಿತು ಅಷ್ಟೇ. ಇಟ್ ವಾಸ್ ಅ ಗ್ಲೋರಿ ರಿವೀಲ್ಡ್, ದ ಇನ್ವಿಸಿಬಲ್ ಕ್ಯಾರೆಕ್ಟರ್, ದ ಇನ್ವಿಸಿಬಲ್ ನೇಚರ್, ದ ಇನ್ವಿಸಿಬಲ್ ಪವರ್, ದ ಇನ್ವಿಸಿಬಲ್ ಸ್ಟ್ರೆಂತ್ was made visible in the visible body, was made visible in the flesh, in the body called Jesus. ದೇವರ ಮಹಿಮೆ ಯೇಸು ಎಂಬ ಶರೀರದಲ್ಲಿ ಪ್ರಕಟವಾಯಿತು ಅಷ್ಟೇ. ಆ ಶರೀರ ಯಾವುದಕ್ಕೂ ಕಷ್ಟಪಟ್ಟು ಮಾಡಿಲ್ಲ. ಇವತ್ತು ಕಾಯಿಲೆಗೋಸ್ಕರ ಪ್ರಾರ್ಥನೆ, ಫಾಸ್ಟಿಂಗ್ ಹೆಂಗ್ ಮಾಡಿದ್ರೆ ಆಗ್ತಾ ಇಲ್ವಲ್ಲ ಅಂತ ಹೇಳೋರಿಗೆ ಹೇಳ್ತಾ ಇದ್ದೀನಿ, ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದು ಆತನ ಮಹಿಮೆ ನಿಮ್ಮಲ್ಲಿ ಪ್ರಕಟವಾದ್ರೆ ಸಾಕು, ನೀವು ಆರೋಗ್ಯವಾಗಿಬಿಡ್ತೀರಾ. ಡೋಂಟ್ ಟ್ರೈ ಟು ಪರ್ಫಾರ್ಮ್ ಹೀಲಿಂಗ್.
ಆರೋಗ್ಯವನ್ನು ಏನೋ ಮಾಡಿ ಹೊಂದಿಕೊಳ್ಳಕ್ಕೆ ನೋಡ್ಬೇಡಿ. ಐಶ್ವರ್ಯವನ್ನು ಏನೋ ಮಾಡಿ ಹೊಂದಿಕೊಳ್ಳಕ್ಕೆ ನೋಡ್ಬೇಡಿ. ಸಮಾಧಾನವನ್ನು ಏನೋ ಮಾಡಿ ಮಾಡಬೇಡಿ. ಯಾಕಂದ್ರೆ ಇವುಗಳೆಲ್ಲ ಆತನ ಕೃಪೆಯಾಗಿ, ಪ್ರೀತಿಯ ನಿಮಿತ್ತವಾಗಿ ನೀವು ಅದಕ್ಕೆ ಪಾತ್ರರಾಗಿಲ್ಲ ಅಂದ್ರೂ ಆತನ ಮಹಿಮೆಯ ಮೂಲಕ ನಿಮ್ಮ ಶರೀರದಲ್ಲಿ ಮಾತ್ರವೇ ಅದು ಪ್ರಕಟವಾಗೋಕ್ಕೋಸ್ಕರ ಉಂಟು ಮಾಡಿದ ಕಾರ್ಯ. ನೀವು ಅನುಭವಿಸಿಲ್ಲ ಅಂದ್ರೆ ಇನ್ಯಾರು ಅನುಭವಿಸ್ತಾರೆ? ನಿಮಗೋಸ್ಕರ ಇಲ್ಲ ಅಂದ್ರೆ ಇನ್ಯಾರಿಗೆ? I'm telling you, receive it. ಯಾರ್ಯಾರು ದೇವರ ಹತ್ರ ಅಪ್ಪ ಕಣ್ಣಿಲ್ವಾ, ನನ್ನ ಕಷ್ಟಗಳನ್ನ ನೋಡ್ತಾ ಇಲ್ವಾ? ಈಗ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಕಣ್ಣಿಲ್ವಾ, ನನ್ನನ್ನು ನೋಡ್ತಾ ಇಲ್ವಾ, ನಾನು ಏನ್ ಹೇಳಿದ್ದೀನಿ, ನಾನು ಏನ್ ಮಾಡಿಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ.